ಎಲೆಕ್ಷನ್ ಆದಾಗ ಕ್ಯಾಂಡಿಡೇಟ್ಗಳ ಮನೆಗಳ ಮೇಲೆ ರೇಡ್ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್. ಅದು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಬಿಜೆಪಿಯ ಒಬ್ಬ ಲೀಡರ್ ಕೂಡ ಭ್ರಷ್ಟಾಚಾರ ಮಾಡಿಲ್ಲ, ಒಬ್ಬ ಲೀಡರ್ ಬೇಕಾ ಯಾರಿಗೂ ಸಂಶಯನೇ ಇಲ್ಲ ಅಂತ ಇರ್ತಕ್ಕಂಥದ್ದ. ಇಲ್ಲೇ ಶಿವಮೊಗ್ಗದಲ್ಲೇ ಎಷ್ಟು ಪ್ರಾಪರ್ಟಿಗಳು ಯಾರ್ಯಾರು ಖರೀದಿ ಮಾಡಿದ್ದಾರೆ ಅಂತ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ಇವತ್ತಿನ ಮುಖ್ಯಮಂತ್ರಿ ಎಷ್ಟು ಖರೀದಿ ಮಾಡಿದ್ದಾರೆ, ಇವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಎಷ್ಟು ಖರೀದಿ ಮಾಡಿದ್ದಾರೆ, ಇವರಿಗೆ ದುಡ್ಡೆಲ್ಲ ಎಲ್ಲಿಂದ ಬಂತು? ಇವ್ರು ಖರೀದಿ ಮಾಡೋದಕ್ಕೆ, ಆಸ್ತಿ ಖರೀದಿ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು? ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ದುಡ್ಡೆಲ್ಲಿಂದ ಬಂತು? ಯಾರು ಕೊಟ್ರು ಹಣ ಇವರಿಗೆ? ಈಗ ಶಿವಕುಮಾರ್ ಮೇಲೆ ಅಷ್ಟೊಂದೆಲ್ಲ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಲ್ಲ, ಯಡಿಯೂರಪ್ಪನವರ ಹಿನ್ನೆಲೆ ಏನು? ಈಶ್ವರಪ್ಪರ ಹಿನ್ನೆಲೆ ಏನು? ಯಾವ ದೊಡ್ಡ ಅವರು ಉದ್ದಿಮೆ ಮಾಡಿದ್ದಾರೆ? ಎಲ್ಲಿಂದ ಅವರಿಗೆ ಬಂಡವಾಳ ಬಂತು? ಇದನ್ನ ಯಾರು ಪ್ರಶ್ನೆ ಮಾಡಕ್ ಆಗೋದಿಲ್ವಾ? ಎರಡನೇ ಬಾರಿ ಅಭೂತಪೂರ್ವ ಮತವನ್ನು ಕೊಟ್ಟು ಇವತ್ತು ಗೆಲ್ಲಿಸಿದ್ರು. ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಬ್ಯಾಂಕ್ಗಳು ಬರಬಾರ್ದಾಗಿದ್ದಾವೆ, ಎಲ್ಲ ಕೈಗಾರಿಕೆಗಳು ಮುಗ್ತಾ ಇದ್ದಾವೆ. ಮತ್ತು ಏನು ಇವತ್ತು ರೈತರು 13 ರಾಜ್ಯದಲ್ಲಿ ಪ್ರವಾಹ ಬಂದೆಲ್ಲ ಸತ್ತೋಗ್ತಾ ಇದ್ದಾರೆ. ಅದು ಯಾವುದೋ ಗೊತ್ತಿಲ್ಲ, ಮೋದಿ ಬರೀ ಅಂಬಾನಿ ಮತ್ತು ಅದಾನಿಯನ್ನು ಖುಷಿ ಪಡೋದಕ್ಕೋಸ್ಕರವಾಗಿ ವಿದೇಶ ಪ್ರವಾಸ ಮಾಡಿಕೊಂಡು ಹೌಡಿ ಕಾರ್ಯಕ್ರಮಕ್ಕೆ ಇಲ್ಲಿಂದ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಟ್ರಂಪ್ ಅನ್ನು ಖುಷಿ ಪಡ್ತಕ್ಕಂಥದ್ದು ಮತ್ತು ವಿದೇಶದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಬರೀ ಖುಷಿ ಪಡಿಸೋಕ್ಕೋಸ್ಕರವಾಗಿ ಈ ದೇಶದ ದುಡ್ಡನ್ನು ತಗೊಂಡು ಗಲ್ಲು ಹಾಕ್ತಾ ಇದ್ದಾರೆ. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷದವರ ಮತ್ತು ಜೆಡಿಎಸ್ನವರ ಅಪಪ್ರಚಾರದಿಂದ ಸೋಲನ್ನ ನಾವು ಅನುಭವಿಸಿದ್ದು. ಆದರೆ ಯಾವ ಪಕ್ಷದೂ ಕೂಡ ಕರ್ನಾಟಕ ಮತದಾರರು ಬಹುಮತವನ್ನು ಕೊಟ್ಟಿಲ್ಲ. ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು. ನಾವು 80 ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷ 104 ಸ್ಥಾನಗಳನ್ನು ಗೆದ್ದು ಜೆಡಿಎಸ್ನವರು 37 ಸ್ಥಾನಗಳನ್ನು ಗೆದ್ದು ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡ್ತೇವೆ ಅಂತೇಳಿ ಒಪ್ಪಿಗೆ ಆಗ್ತಾ ಇದ್ದಾರೆ. ಆದ್ರೆ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಕಳೆದ ಚುನಾವಣೆಯಲ್ಲಿ ನಾವು 80 ಸ್ಥಾನಗಳನ್ನು ಗೆದ್ದರೂ ಕೂಡ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬಾರದು, ಅವರು ಅಧಿಕಾರಕ್ಕೆ ಬಂದರೆ ಸಮಾಜದಲ್ಲಿ ಸಾಮರಸ್ಯ ಹಾಳಾಗಿ ಹೋಗ್ತದೆ, ಅದಕ್ಕೋಸ್ಕರ ಅವರು ಅಧಿಕಾರಕ್ಕೆ ಬರಬಾರದು ಅಂತೇಳಿ 37 ಸ್ಥಾನ ಗೆದ್ದಿರ್ತಕ್ಕಂಥ ಜೆಡಿಎಸ್ನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾವು ಬಿಟ್ಟುಕೊಟ್ಟು ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ನಾನು ರಾಜ್ಯದ ಎಲ್ಲ ಕಡೆ ಓಡಾಡ್ತಾ ಇದ್ದೇನೆ, ಎಲ್ಲ ಕಡೆ